ಹೋದ್ರಲ್ಲ, ಅವರು ತೀರ್ಕೊಂಡ್ರಲ್ಲ, ಅವ್ರು ಮರಳಿ ಸಿಗ್ತಾರೆ ಅನ್ನುವಂಥ ಮಾತು ಇಲ್ಲೇ ಭಾಳ ಪ್ರಮುಖ ವಿಷಯ ಆಗ್ತದಂತ. ಅದಕ್ಕಾಗಿ ಇಂಥ ಒಂದು ಘಟನೆಗಳು ನಡೆಯದಂಗೆ ನೋಡ್ಕೊಂಡು ಹೋಗಬೇಕಾಗಿದ್ದು ನಿಶ್ಚಿತವಾಗಿಯೂ ಸರ್ಕಾರ ಮತ್ತು ಅಲ್ಲಿ ಪೊಲೀಸ್ ಇಲಾಖೆ. ಪೊಲೀಸರ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಏನೋ ಆಗಿರ್ಬೋದು, ಅದ್ರ ಬಗ್ಗೆ ಮೈಯೆಲ್ಲ ಕಣ್ಣಾಗಿ ನೋಡುವಂಥದ್ದು, ಡಿಸಿಷನ್ ತಗೊಳ್ಳುವಂಥದ್ದು ಪ್ರಮುಖ ಅಂಗ. ಮತ್ತು ಯಾರಾದರೂ ಟೀಕೆ ಮಾಡೋದು ಪೊಲೀಸರನ್ನು. ಅದೇ ರೀತಿಯಾಗಿ ಪೊಲೀಸರು ಸಹ ತಪ್ಪಿಸ್ಕೊಳ್ತಾರೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದ್ದಂಥ ಸತ್ಯಗಳು ಹೌದು. ಅಂದ್ರೆ ಸಮಯ ಬಂದಾಗ ಯಾರೂ ತಮ್ಮ ಮೇಲೆ ಯಾವ ತಪ್ಪನ್ನು ಹಾಕಿಕೊಳ್ಳೋದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಅವರು ಯಾರುಗಳು ಬಟ್ ಮಾಡಿದ್ರು ಅಂದ್ರೆ RCB ಕಡೆ ಬಟ್ ಮಾಡಿದರು. RCBನೂ ತಪ್ಪ, ಕರ್ನಾಟಕ ಕ್ಲಬ್ ತಪ್ಪ, ಎಲ್ಲರೂ ತಪ್ಪು ಮಾಡಿದರು. ಹೀಗಾಗಿ ಇದೊಂದು ಏನಪ್ಪ ಅಂದ್ರೆ ತಪ್ಪುಗಳ ಒಂದು ಸರಮಾಲೆ. ಈ ಸರಮಾಲೆಯಿಂದಾಗಿ ಅನೇಕ ಜನ ತಮ್ಮ ಜೀವನ ಕಳ್ಕೊಂಡ್ರು ಅನ್ನೋದು ಈಗಾಗಲೇ ಒಂದು ಇತಿಹಾಸದ ಪುಟಗಳು ದಾಟಿ ಹೋದಂಥದ್ದಾಗಿದೆ. ಇಂಥ ಘಟನೆಗಳು ಆಗದಂಗೆ ನೋಡ್ಕೊಂಡು ಹೋಗೋದು ಇನ್ನು ಮುಂಬರುವ ದಿನಗಳಲ್ಲಿ ಆಗಬೇಕಾದಂಥ ಕೆಲಸ ಅನ್ನೋದು ಅಷ್ಟೇ ಸತ್ಯದ. ಇನ್ನು ಇದನ್ನು ಕ್ಯಾಬಿನೆಟ್ ಮುಂದೆ ಇಡ್ತಾ ಇದ್ದಾರೆ. ಈ ಬಂದಂಥ ರಿಪೋರ್ಟ್ಗಳನ್ನೆಲ್ಲ ಈ 4 ಸಂಸ್ಥೆಗಳು ಏನು ತಪ್ಪು ಮಾಡಿದಾವೆ ಅನ್ನುವಂಥದ್ದನ್ನು ಇನ್ನು ಕ್ಯಾಬಿನೆಟ್ ಯಾವ ರೀತಿಯಲ್ಲಿ ಡಿಸ್ಕಷನ್ ಮಾಡ್ತದೆ, ಏನು ಮಾಡ್ತದೆ, ಅವ್ರಿಗಾದ್ರೂ ಏನು ಹೇಳೋದಿಲ್ಲ. ಹೋದವ್ರಂತೆ ಬರೋದಿಲ್ಲ, ಸತ್ತವ್ರಂತೆ ಬರೋದಿಲ್ಲ. ಸಹಜವಾಗಿ ಮಾತಾಡುವಂಥ ಮಾತು ಎಲ್ಲಾದರೂ ಈ ಸತ್ತವ್ರು ಸತ್ತು ಹೋದ್ರಿ, ಇನ್ನು ಜೀವದಿದ್ದವರಿಗೆ ಏನು ಹೇಳಲಿಕ್ಕೆ ಸಾಧ್ಯದ, ಏನು ಶಿಕ್ಷೆ ಕೊಡಲಿಕ್ಕೆ ಸಾಧ್ಯದ ಅಂತೇಳಿ. ಆದರೂ ಶಿಕ್ಷೆ ಕೊಡಲಿಕ್ಕೆ ಎಷ್ಟು ಸಾಧ್ಯನೋ ಶಿಕ್ಷೆ ಆಗಲೇಬೇಕಾದಂಥದ್ದು